ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕಂಗೆಟ್ಟ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿದೆ ಈಗ ಪಾಪಿ ಪಾಕಿಸ್ತಾನ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಫೈರಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡೂ ಕಡೆ ಯಾವುದೇ ಪ್ರಾಣಹಾನಿಯಾದಂತ ವರದಿಯಾಗಿಲ್ಲ. ನೋಡಿ, ಇದೀಗ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ತಲೆಕೆಟ್ಟಂತ ಈ ಪಾಕಿಸ್ತಾನ ಈಗ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕಂಗೆಟ್ಟು ಹೋಗಿದೆ ಈ ಪಾಕಿಸ್ತಾನ. ಇದೇ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಫಸ್ಟ್ ಮಾಡೋದು ಅವರೇ, ಆಮೇಲೆ ಭಯ ಬೀಳ್ತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿ ಈಗ ಪಾಪಿ ಪಾಕಿಸ್ತಾನ ಇದೆ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಫೈರಿಂಗ್ ಆಗಿದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡು ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ಇದು ಕುಲ್ಗಾಮ್ನ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸಂಪೂರ್ಣವಾಗಿ ಮನೆಯನ್ನ ಉಡೀಸ್ ಮಾಡಲಾಗಿದೆ. ಈಗಾಗಲೇ ಯಾರು ಈ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಹ ಈ ಭಯೋತ್ಪಾದಕರ ಮನೆ ಉಡೀಸಾಗಿರುವಂತಹ ದೃಶ್ಯ ಇದು. ಸಂಪೂರ್ಣವಾಗಿ ಈಗ ಉಡೀಸಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಇಂಡಿಯನ್ ಆರ್ಮಿಯವರು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕಂಗೆಟ್ಟ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿದೆ ಈಗ ಪಾಪಿ ಪಾಕಿಸ್ತಾನ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಫೈರಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡೂ ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ನೋಡಿ, ಇದೀಗ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ತಲೆಕೆಟ್ಟಂತ ಈ ಪಾಕಿಸ್ತಾನ ಈಗ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕಂಗೆಟ್ಟು ಹೋಗಿದೆ ಈ ಪಾಕಿಸ್ತಾನ. ಇದೇ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಫಸ್ಟ್ ಮಾಡೋದು ಅವರೇ, ಆಮೇಲೆ ಭಯ ಬೀಳ್ತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿ ಈಗ ಪಾಪಿ ಪಾಕಿಸ್ತಾನ ಇದೆ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಫೈರಿಂಗ್ ಆಗಿದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡು ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ಇದು ಕುಲ್ಗಾಮ್ನ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸಂಪೂರ್ಣವಾಗಿ ಮನೆಯನ್ನ ಉಡೀಸ್ ಮಾಡಲಾಗಿದೆ. ಈಗಾಗಲೇ ಯಾರು ಈ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಹ ಈ ಭಯೋತ್ಪಾದಕರ ಮನೆ ಉಡೀಸಾಗಿರುವಂತಹ ದೃಶ್ಯ ಇದು. ಸಂಪೂರ್ಣವಾಗಿ ಈಗ ಉಡೀಸಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಇಂಡಿಯನ್ ಆರ್ಮಿಯವರು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕಂಗೆಟ್ಟ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿದೆ ಈಗ ಪಾಪಿ ಪಾಕಿಸ್ತಾನ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಫೈರಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡೂ ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ನೋಡಿ, ಇದೀಗ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ತಲೆಕೆಟ್ಟಂತ ಈ ಪಾಕಿಸ್ತಾನ ಈಗ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕಂಗೆಟ್ಟು ಹೋಗಿದೆ ಈ ಪಾಕಿಸ್ತಾನ. ಇದೇ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಫಸ್ಟ್ ಮಾಡೋದು ಅವರೇ, ಆಮೇಲೆ ಭಯ ಬೀಳ್ತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿ ಈಗ ಪಾಪಿ ಪಾಕಿಸ್ತಾನ ಇದೆ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಫೈರಿಂಗ್ ಆಗಿದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡು ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ಇದು ಕುಲ್ಗಾಮ್ನ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸಂಪೂರ್ಣವಾಗಿ ಮನೆಯನ್ನ ಉಡೀಸ್ ಮಾಡಲಾಗಿದೆ. ಈಗಾಗಲೇ ಯಾರು ಈ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಹ ಈ ಭಯೋತ್ಪಾದಕರ ಮನೆ ಉಡೀಸಾಗಿರುವಂತಹ ದೃಶ್ಯ ಇದು. ಸಂಪೂರ್ಣವಾಗಿ ಈಗ ಉಡೀಸಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಇಂಡಿಯನ್ ಆರ್ಮಿಯವರು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕಂಗೆಟ್ಟ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿದೆ ಈಗ ಪಾಪಿ ಪಾಕಿಸ್ತಾನ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಫೈರಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡೂ ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ನೋಡಿ, ಇದೀಗ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ತಲೆಕೆಟ್ಟಂತ ಈ ಪಾಕಿಸ್ತಾನ ಈಗ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕಂಗೆಟ್ಟು ಹೋಗಿದೆ ಈ ಪಾಕಿಸ್ತಾನ. ಇದೇ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಫಸ್ಟ್ ಮಾಡೋದು ಅವರೇ, ಆಮೇಲೆ ಭಯ ಬೀಳ್ತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ.
ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿ ಈಗ ಪಾಪಿ ಪಾಕಿಸ್ತಾನ ಇದೆ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಫೈರಿಂಗ್ ಆಗಿದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡು ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ಇದು ಕುಲ್ಗಾಮ್ನ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸಂಪೂರ್ಣವಾಗಿ ಮನೆಯನ್ನ ಉಡೀಸ್ ಮಾಡಲಾಗಿದೆ. ಈಗಾಗಲೇ ಯಾರು ಈ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಹ ಈ ಭಯೋತ್ಪಾದಕರ ಮನೆ ಉಡೀಸಾಗಿರುವಂತಹ ದೃಶ್ಯ ಇದು. ಸಂಪೂರ್ಣವಾಗಿ ಈಗ ಉಡೀಸಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಇಂಡಿಯನ್ ಆರ್ಮಿಯವರು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕಂಗೆಟ್ಟ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿದೆ ಈಗ ಪಾಪಿ ಪಾಕಿಸ್ತಾನ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಫೈರಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡೂ ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ನೋಡಿ, ಇದೀಗ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ತಲೆಕೆಟ್ಟಂತ ಈ ಪಾಕಿಸ್ತಾನ ಈಗ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕಂಗೆಟ್ಟು ಹೋಗಿದೆ ಈ ಪಾಕಿಸ್ತಾನ. ಇದೇ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಫಸ್ಟ್ ಮಾಡೋದು ಅವರೇ, ಆಮೇಲೆ ಭಯ ಬೀಳ್ತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿ ಈಗ ಪಾಪಿ ಪಾಕಿಸ್ತಾನ ಇದೆ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಫೈರಿಂಗ್ ಆಗಿದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡು ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ಇದು ಕುಲ್ಗಾಮ್ನ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸಂಪೂರ್ಣವಾಗಿ ಮನೆಯನ್ನ ಉಡೀಸ್ ಮಾಡಲಾಗಿದೆ. ಈಗಾಗಲೇ ಯಾರು ಈ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಹ ಈ ಭಯೋತ್ಪಾದಕರ ಮನೆ ಉಡೀಸಾಗಿರುವಂತಹ ದೃಶ್ಯ ಇದು. ಸಂಪೂರ್ಣವಾಗಿ ಈಗ ಉಡೀಸಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಇಂಡಿಯನ್ ಆರ್ಮಿಯವರು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕಂಗೆಟ್ಟ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿದೆ ಈಗ ಪಾಪಿ ಪಾಕಿಸ್ತಾನ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಫೈರಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡೂ ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ನೋಡಿ, ಇದೀಗ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ತಲೆಕೆಟ್ಟಂತ ಈ ಪಾಕಿಸ್ತಾನ ಈಗ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕಂಗೆಟ್ಟು ಹೋಗಿದೆ ಈ ಪಾಕಿಸ್ತಾನ. ಇದೇ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಫಸ್ಟ್ ಮಾಡೋದು ಅವರೇ, ಆಮೇಲೆ ಭಯ ಬೀಳ್ತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿ ಈಗ ಪಾಪಿ ಪಾಕಿಸ್ತಾನ ಇದೆ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಫೈರಿಂಗ್ ಆಗಿದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡು ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ಇದು ಕುಲ್ಗಾಮ್ನ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸಂಪೂರ್ಣವಾಗಿ ಮನೆಯನ್ನ ಉಡೀಸ್ ಮಾಡಲಾಗಿದೆ. ಈಗಾಗಲೇ ಯಾರು ಈ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಹ ಈ ಭಯೋತ್ಪಾದಕರ ಮನೆ ಉಡೀಸಾಗಿರುವಂತಹ ದೃಶ್ಯ ಇದು. ಸಂಪೂರ್ಣವಾಗಿ ಈಗ ಉಡೀಸಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಇಂಡಿಯನ್ ಆರ್ಮಿಯವರು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕಂಗೆಟ್ಟ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿದೆ ಈಗ ಪಾಪಿ ಪಾಕಿಸ್ತಾನ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಫೈರಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡೂ ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ನೋಡಿ, ಇದೀಗ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ತಲೆಕೆಟ್ಟಂತ ಈ ಪಾಕಿಸ್ತಾನ ಈಗ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕಂಗೆಟ್ಟು ಹೋಗಿದೆ ಈ ಪಾಕಿಸ್ತಾನ. ಇದೇ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಫಸ್ಟ್ ಮಾಡೋದು ಅವರೇ, ಆಮೇಲೆ ಭಯ ಬೀಳ್ತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿ ಈಗ ಪಾಪಿ ಪಾಕಿಸ್ತಾನ ಇದೆ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಫೈರಿಂಗ್ ಆಗಿದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡು ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ಇದು ಕುಲ್ಗಾಮ್ನ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸಂಪೂರ್ಣವಾಗಿ ಮನೆಯನ್ನ ಉಡೀಸ್ ಮಾಡಲಾಗಿದೆ. ಈಗಾಗಲೇ ಯಾರು ಈ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಹ ಈ ಭಯೋತ್ಪಾದಕರ ಮನೆ ಉಡೀಸಾಗಿರುವಂತಹ ದೃಶ್ಯ ಇದು. ಸಂಪೂರ್ಣವಾಗಿ ಈಗ ಉಡೀಸಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಇಂಡಿಯನ್ ಆರ್ಮಿಯವರು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕಂಗೆಟ್ಟ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿದೆ ಈಗ ಪಾಪಿ ಪಾಕಿಸ್ತಾನ.
ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಫೈರಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡೂ ಕಡೆ ಯಾವುದೇ ಪ್ರಾಣಹಾನಿಯಾದಂತ ವರದಿಯಾಗಿಲ್ಲ. ನೋಡಿ, ಇದೀಗ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ತಲೆಕೆಟ್ಟಂತ ಈ ಪಾಕಿಸ್ತಾನ ಈಗ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕಂಗೆಟ್ಟು ಹೋಗಿದೆ ಈ ಪಾಕಿಸ್ತಾನ. ಇದೇ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಫಸ್ಟ್ ಮಾಡೋದು ಅವರೇ, ಆಮೇಲೆ ಭಯ ಬೀಳ್ತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿ ಈಗ ಪಾಪಿ ಪಾಕಿಸ್ತಾನ ಇದೆ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಫೈರಿಂಗ್ ಆಗಿದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡು ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ಇದು ಕುಲ್ಗಾಮ್ನ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸಂಪೂರ್ಣವಾಗಿ ಮನೆಯನ್ನ ಉಡಿಸ್ ಮಾಡಲಾಗಿದೆ. ಈಗಾಗಲೇ ಯಾರು ಈ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಹ ಈ ಭಯೋತ್ಪಾದಕರ ಮನೆ ಉಡಿಸಾಗಿರುವಂತಹ ದೃಶ್ಯ ಇದು. ಸಂಪೂರ್ಣವಾಗಿ ಈಗ ಉಡಿಸಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಇಂಡಿಯನ್ ಆರ್ಮಿಯವರು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಈಗ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕಂಗೆಟ್ಟ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿದೆ ಈಗ ಪಾಪಿ ಪಾಕಿಸ್ತಾನ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ಕೂಡ ನಡೆಸಲಾಗಿದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಫೈರಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡೂ ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ನೋಡಿ, ಇದೀಗ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ. ತಲೆಕೆಟ್ಟಂತ ಈ ಪಾಕಿಸ್ತಾನ ಈಗ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕಂಗೆಟ್ಟು ಹೋಗಿದೆ ಈ ಪಾಕಿಸ್ತಾನ. ಇದೇ ಪಾಕಿಸ್ತಾನದಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಫಸ್ಟ್ ಮಾಡೋದು ಅವರೇ, ಆಮೇಲೆ ಭಯ ಬೀಳ್ತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿ ಈಗ ಪಾಪಿ ಪಾಕಿಸ್ತಾನ ಇದೆ. ನಿನ್ನೆ ತಡರಾತ್ರಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆ ಬಳಿ ಫೈರಿಂಗ್ ಆಗಿದೆ. ಭಾರತೀಯ ಸೇನೆಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ದಿಟ್ಟ ಪ್ರತ್ಯುತ್ತರ ಕೂಡ ಕೊಡಲಾಗಿದೆ. ಎರಡು ಕಡೆ ಯಾವುದೇ ಪ್ರಾಣಹಾನಿಯಾದಂತಹ ವರದಿಯಾಗಿಲ್ಲ. ಇದು ಕುಲ್ಗಾಮ್ನ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ. ಸಂಪೂರ್ಣವಾಗಿ ಮನೆಯನ್ನ ಉಡಿಸ್ ಮಾಡಲಾಗಿದೆ. ಈಗಾಗಲೇ ಯಾರು ಈ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಹ ಈ ಭಯೋತ್ಪಾದಕರ ಮನೆ ಉಡಿಸಾಗಿರುವಂತಹ ದೃಶ್ಯ ಇದು. ಸಂಪೂರ್ಣವಾಗಿ ಈಗ ಉಡಿಸಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಒಂದ್ ಕಡೆಯಲ್ಲಿ ಯಾವ ರೀತಿಯಾಗಿ ಇಂಡಿಯನ್ ಆರ್ಮಿಯವರು ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ